ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೌರಿ ಕಲ್ಯಾಣ ಸೀರಿಯಲ್ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಎಪಿಸೋಡ್ ಹೇಗಿದೆ ಬನ್ನಿ ನೋಡ್ಕೊಂಬರೋಣ. ಫಸ್ಟ್ ಸೀನಲ್ಲಿ ಗೌರಿ ಜ್ಯುವೆಲ್ರಿ ಡಿಸೈನ್ ಎಲ್ಲ ಮುಗಿಸಿ ಮೆಲ್ಲಿಗೆ ರೂಮ್ ಒಳಗಡೆ ಬಂದು ಕಬೋರ್ಡಲ್ಲಿ ಪೇಪರ್ಸ್ನ ಇಡ್ತಾ ಇರ್ತಾಳೆ. ಆ ಡಿಸೈನ್ ಪೇಪರ್ಸ್ ಕಾಣಿಸ್ಬಾರ್ದು ಅಂತ ಅದ್ರ ಮೇಲೆ ಒಂದು ಸೀರೆನ ಇಟ್ಬಿಟ್ಟು ಮೆಲ್ಲಗೆ ಕಬೋರ್ಡ್ ಬಾಗಿಲನ್ನು ಹಾಕ್ಕೊಂಡು ಬಂದು ವಿವೇಕ್ ಹತ್ರ ಬರ್ತಾಳೆ. ನೋಡಿಬಿಟ್ಟು ವಿವೇಕ್ ಮಲಗಿದ್ದಾಗ ಎಷ್ಟು ಮುಗ್ಧ ಕಾಣಿಸ್ತಾರೆ, ಆದರೆ ಎಚ್ಚರ ಆದರೆ ಸಾಕು ಉರಿಯೋ ಜ್ವಾಲಾಮುಖಿನೇ ಅಂದ್ಕೊಂಡು ತಾನು ಕೂಡ ಹೋಗಿ ಮಲ್ಕೊಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಹಾನೀಶ್ ಮತ್ತು ತಾತ ಇಬ್ಬರು ಕೂಡ ಮಾತಾಡ್ಕೊಂಡು ಕೂತಿರ್ತಾರೆ ಬಿಸ್ನೆಸ್ ಬಗ್ಗೆ. ಅಲ್ಲಿಗೆ ಬಂದಂತಹ ಗೌರಿ ಇಬ್ಬರಿಗೂ ಕಾಫಿ ಕೊಡ್ತಾಳೆ. ಆಗ ತಾತ, ನೀನು ಒಂದು ಅರ್ಜೆಂಟಾಗಿ ಕೆಲಸ ಮಾಡಬೇಕಲ್ಲಮ್ಮ ಅಂತ ಹೇಳಿದಾಗ, ಹೇಳಿ ತಾತ ಅಂತ ಕೇಳಿದಾಗ ತಾತ, ಅಲಂಕಾರ್ ಗ್ರೂಪ್ ಆಫ್ ಕಂಪನಿ ಫೈಲ್ಸ್ ಡೀಟೇಲ್ಸ್ ಅರ್ಜೆಂಟಾಗಿ ನಂಗೆ ಬೇಕು. ಈ ನಿಮ್ಮ ಚಿಕ್ಕ ಮಾವ ಇದನ್ನೆಲ್ಲ ಮರ್ಗುಡಿ ಹೇಳಿದ್ದನ್ನು ಮಾಡಿಲ್ಲ, ವಿವೇಕ್ ಹತ್ರ ಹೇಳಿಬಿಟ್ಟು ಅದನ್ನು ತಂದ್ಕೊಡ್ತೀಯನಮ್ಮ ಅಂತ ಕೇಳಿದಾಗ ಗೌರಿ ಸರಿ ತಾತ ತಂದ್ಕೊಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ವಿವೇಕ್ ಸ್ನಾನ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಬಂದಂತಹ ಗೌರಿ ಡೋರ್ನ ನಾಕ್ ಮಾಡ್ತಾಳೆ. ಆಗ ವಿವೇಕ್ ಯಾರು ಅಂತ ಕೇಳಿದರೆ ಗೌರಿ ನಾನು ಅಂತಾಳೆ. ಆಗ ವಿವೇಕ್ ಏನಂತ ಕೇಳಿದರೆ ಗೌರಿ ಬೇಕು ಅಂತ ಹೇಳ್ತಾಳೆ. ಆಗ ಮತ್ತೆ ವಿವೇಕ್ ಏನು ಅಂತ ಕೇಳಿದಾಗ ಅದೇ ಬೇಕು ಅಂತಾಳೆ. ಏನು ಬೇಕು ಅಂತ ಹೇಳಿದಾಗ ಏನು ಆಟಾಡಬೇಡ, ಕರೆಕ್ಟಾಗಿ ಮಾತಾಡು ಅಂತ ಹೇಳಿ ಬೈತಾನೆ. ಆವಾಗ ಗೌರಿ, ಅಬ್ಬಬ್ಬಾ ಏನು ಸಿಟ್ಟು, ಅಲಂಕಾರ್ ಗ್ರೂಪ್ ಆಫ್ ಫೈಲ್ ಬೇಕಂತೆ ತಾತ ಕೇಳ್ತಿದ್ರು ಅಂತ ಹೇಳಿದಾಗ ವಿವೇಕ್, ಹೌದಾ ಕೊಡ್ತೀನಿ ಇರು, ಸರಿ ನೀನೊಂದು ಕೆಲಸ ಮಾಡು ಅಂತ ಹೇಳಿದಾಗ ಗೌರಿ, ಏನು ಸರ್ ಬೆನ್ನುಜ್ಬೇಕಾ, ಬಾಗಿಲು ತೆಗೀರಿ ಅಂತ ಹೇಳ್ತಾಳೆ. ಆಗ ವಿವೇಕ್, ಎಕ್ಸೈಟ್ ಆಗಬೇಡ, ನಾನು ನಿನ್ನನ್ನು ಬೆನ್ನುಜ್ಜ ಕರಿತಾ ಇಲ್ಲ, ಟವಲ್ ಮರ್ತು ಬಂದಿದ್ದೀನಿ, ಟವಲ್ ಕೊಡು ಅಂತ ಹೇಳ್ತಾನೆ. ಆಗ ಗೌರಿ, ಇದ್ಯಾವ ನ್ಯಾಯ ಸರ್, ಯುದ್ಧಕ್ಕೆ ಹೋದರೆ ಯಾರಾದರೂ ಕತ್ತಿ ಮರ್ತೋಗ್ತಾರಾ ಅಂದಾಗ ವಿವೇಕ್, ಮೊದಲು ಹೇಳಿದ ಕೆಲಸ ಮಾಡು ಅಂತ ಹೇಳಿದಾಗ ಗೌರಿ, ಈಗ ಹೇಗಿದ್ರು ಟವಲ್ ಇಲ್ವಲ್ಲ, ನಾನೇ ಟವಲ್ ಆಗಲ್ಲ ಅಂದಾಗ ವಿವೇಕ್, ಹತ್ತಿಯಾಗಿ ಆಡಬೇಡ, ಸುಮ್ಮನೆ ಟವಲ್ ಕೊಡು ಅಂತ ಹೇಳ್ತಾನೆ. ಗೌರಿ ಟವಲ್ ಎತ್ಕೊಂಡು ಬಂದುಬಿಟ್ಟು ಸ್ವಲ್ಪ ಬಾಗಿಲು ತೆಗೀರಿ ಅಂತ ಹೇಳಿದಾಗ ವಿವೇಕ್ ಬಾಗಿಲು ತೆಗೆದುಬಿಟ್ಟು ಕೈನ ಆಚೆ ಹಿಡಿದು ಕೊಡು ಅಂತ ಕೇಳ್ತಾನೆ. ಆಗ ಗೌರಿ ತಂದಿರುವಂತಹ ಟವಲ್ನ ಹೆಗ್ಲು ಮೇಲೆ ಹಾಕ್ಕೊಂಡು ತನ್ನ ಸೀರೆಗೆ ನನ್ನ ತೆಗೆದ್ಬಿಟ್ಟು ತಗೊಳ್ಳಿ ಅಂತ ಕೊಡ್ತಾಳೆ. ಅವನು ಇನ್ನು ಏನು ಕೂಡ ನೋಡಿರೋದೇ ಇಲ್ವಲ್ಲ, ಸೊ ಅವನು ಟವಲ್ ಸಿಕ್ತು ಅಂತ ಹೇಳ್ಕೋಬೇಕಾದ್ರೆ ಗೌರಿ ಮೇಲ್ ನೋಡಿ ಅಂತ ಹೇಳ್ತಾಳೆ. ಸ್ವಲ್ಪ ಕೆಳಗಡೆ ಮತ್ತೆ ಇಲ್ಲೇ ಪಕ್ಕದಲ್ಲಿ ಇದೆಯಲ್ಲ ಅಂತ ಹೇಳ್ತಿರ್ತಾಳೆ. ಆಗ ವಿವೇಕ್ ಸುಮ್ಮನೆ ಆಟ ಆಡಿಸ್ತಾನೆ ಇರಬೇಡ, ಕೊಡು ಅಂತ ಕೇಳ್ತಾನೆ. ಆಗ ಇಲ್ಲಿದೆ ಅಲ್ಲಿದೆ ಅಂತ ಆಟ ಆಡಿಸ್ಬೇಕಾದ್ರೆ ಆಕ್ಸಿಡೆಂಟಲ್ಲಿ ಅವಳ ಸೆರ್ಗನ್ನು ಇಟ್ಕೊಂಡು ಒಳಗಡೆ ಎಳ್ಕೊಂಡು ಬಿಡ್ತಾನೆ. ಗೌರಿ ಅವನನ್ನು ನೋಡಿಬಿಟ್ಟು ಕಿರುಚ್ಕೊಂಡು ಬಿಡ್ತಾಳೆ. ವಿವೇಕ್ ಸಡನ್ನಾಗಿ ಬಾಗಿಲಾಕಿದ ತಕ್ಷಣ ಗೌರಿ ಹೊರಗಡೆ ಬರ್ತಾಳೆ. ಬಟ್ ಅವಳು ಸೆರಗ್ ಮಾತ್ರ ಸಿಗಾಕೊಳ್ಳುತ್ತೆ ಡೋರಲ್ಲಿ. ಅದು ನೀನು ನೋಡಿರಲ್ಲ. ವಿವೇಕ್ ಟವಲ್ ಎತ್ಕೊಂಡ್ಬಿಟ್ಟು ಯಪ್ಪ ಈ ಪುಣ್ಯವತಿ ಸರಿ ಇಲ್ಲ ಅಂದ್ಕೊಂಡು ಟವಲ್ ಸುತ್ಕೊತಾನೆ ಸೊಂಟಕ್ಕೆ. ನೆಕ್ಸ್ಟು ಗೌರಿ ಅಲ್ಲಿಂದ ಓಡೋಕ್ಕೆ ಅಂತ ಹೊರಟ್ಬಿಡ್ತಾಳೆ. ಸೊ ಆದರೆ ಅಲ್ಲಿಗೆ ಸಿಗಾಕೊಂಡಿರುತ್ತೆ ಅಲ್ವಾ, ಅದು ಏನಿದು ಬಿಡಿ ಅಂತ ಹೇಳಿಬಿಟ್ಟು, ಸರಿಯಾಗಿ ನೋಡು ನಾನಲ್ಲ, ಅದು ಲಾಕ್ ಆಯ್ತಲ್ಲ ಬಾಗಿಲು, ಸೊ ಅಲ್ಲಿ ಸಿಗಾಕೊಂಡಿರ್ಬೇಕು ಅಂದಾಗ ಅದನ್ನು ನೋಡಿಬಿಟ್ಟು ಅವಳು ಸರಿ ಆಯಿತು ಬಿಡ್ರಿ ಅಂತ ಹೇಳ್ತಾಳೆ. ಆದರೆ ಅವನು ಬಿಡೋಕ್ಕೆ ರೆಡಿ ಇರಲ್ಲ. ಒಂದು ಬಕೆಟ್ ನೀರನ್ನು ತಂದು ಕೊಡದೆ ನನ್ನ ಕಾಯಿಸಿದ್ದೆ ಅಲ್ವಾ ನೀನು ಅವತ್ತು, ಸೊ ನಿನ್ನ ಟರ್ನ್ ಮುಗೀತು, ಇವತ್ತು ನನ್ನ ಟರ್ನು, ಆಟ ಆಡಿಸ್ದೆ, ಈ ಸರಿ ನನ್ನ ಟರ್ನ್ ಪುಣ್ಯವತಿ, ಇವತ್ತು ನೀನು ಹೇಗೆ ಲಾಕ್ ಆಗಿರಬೇಕು ಅಂತ ಹೇಳ್ತಾನೆ. ಆಗ ಗೌರಿ, ತುಂಬ ತುಂಟಾಟ ನಿಮಗೆ ಸೂಟ್ ಆಗಲ್ಲ ಬಿಡಿ ಅಂತ ಹೇಳಿಬಿಟ್ಟು ಸೆರಗನ್ನು ಹೇಳ್ಕೊಳಕ್ಕೆ ಹೋಗ್ತಾಳೆ. ಆಗ ವಿವೇಕ್ ಆ ತಂದೆ ದಾರಿಗೆ ಅಂತ ಹೇಳ್ತಾನೆ. ಆಗ ಗೌರಿ, ಬಿಡ್ರಿ ತಾತ ಕಾಯ್ತಾ ಇದ್ದಾರೆ ಕೆಳಗಡೆ, ಬಿಡಿ ಅಂತ ಹೇಳಿದಾಗ ವಿವೇಕ್, ನನ್ನ ವ್ಯಕ್ತಿತ್ವದ ಬಗ್ಗೆ ನೀನು ಮಾತಾಡ್ತಾ ಇದೆಯಲ್ವಾ, ನೀನು ಕೊಡ್ತಾ ಇರೋ ಕಾಟಕ್ಕೆ ನನ್ನ ಕ್ಯಾರೆಕ್ಟರ್ ನಾನೇ ಮರ್ತು ಹೋಗೋ ಹಾಗಾಗಿದೆ, ಸರಿ ಆಯಿತು ಬಿಡಿ ಇವಾಗ ಅಂತ ಹೇಳಿದಾಗ ವಿವೇಕ್ ಬಿಡಲ್ಲ ಅಂತ ಹೇಳ್ತಾನೆ. ಸರಿ ಆಯಿತು ಇನ್ನೊಂದು ಸಲ ಮಾಡಲ್ಲ ಪ್ಲೀಸ್ ಬಿಡಿ ಇವಾಗ ಅಂತ ಹೇಳಿದಾಗ ವಿವೇಕ್ ಬಿಡಲ್ಲ ಅಂತಾನೆ ಇರ್ತಾನೆ. ಅಷ್ಟರಲ್ಲಿ ಜ್ಞಾನೇಶ್ ರೂಮ್ ಒಳಗಡೆ ಬರ್ತಾನೆ. ಅಲ್ಲಮ್ಮ ಗೌರಿ, ಅಪ್ಪಾಜಿ ನೋಡಿದರೆ ಆ ಫೈಲ್ ಕೇಳಿದ್ರು ತಾನೇ, ನೀನು ನೋಡಿದರೆ ಇಲ್ಲೇನು ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಗೌರಿ, ಒಂದೇ ಒಂದು ನಿಮಿಷ ಮಾವ ತಂದ್ಕೊಡ್ತೀನಿ ಅಂತ ಹೇಳಿದಾಗ ಜ್ಞಾನೇಶ್, ನೀನೇನು ಬರೋದು ಬೇಡಮ್ಮ ಪರವಾಗಿಲ್ಲ, ಎಲ್ಲಿದೆ ಅಂತ ಹೇಳು ನಾನೇ ತೊಗೊತೀನಿ ಅಂತ ಹೇಳಿದಾಗ ಅಲ್ಲೇ ಟೇಬಲ್ ಮೇಲೆ ಇದೆ ಮಾವ ಅಂತ ಹೇಳಿದಾಗ ಜ್ಞಾನೇಶ್ ಒಂದ್ಸರಿ ಆಯ್ತಮ್ಮ ತೊಗೊಂಡೋಗ್ತೀನಿ ಅಂತ ಹೇಳಿ ಹೊರಡ್ತಾರೆ. ಈ ಮನೆಯಲ್ಲಿ ತುಂಬ ಜಾಸ್ತಿ ಮರ್ಯಾದೆ ಕೊಟ್ಬಿಡ್ತಾರೆ ಒಂದೊಂದ್ಸಲಿ, ಆದರೆ ಕೊಡೋದೇ ಇಲ್ಲ ಅಂತ ಹೇಳ್ಕೊಂಡು ಜ್ಞಾನೇಶ್ ಕೂಡ ಅಲ್ಲಿಂದ ಹೋಗೋದು. ಆಗ ಗೌರಿ, ನೋಡ್ರಿ ಚಿಕ್ಕ ಮಾವ ಎಷ್ಟು ಬೇಜಾರು ಮಾಡಿಕೊಂಡು ನಮ್ಮ ಮೇಲೆ ಬಿಡಿ ಅಂತ ಹೇಳ್ತಾನೆ. ಆಗ ವಿವೇಕ್, ನನಗೆ ಅದೇ ಅಲ್ವಾ ಬೇಕಾಗಿರೋದು, ಆದರೆ ಏನು ಮಾಡೋದು, ರೂಮ್ ಬಾಗಿಲು ದಾಟಿದ ಮೇಲೆ ನಾನು ಯಾಕೆ ಹೋಗಿದ್ದೆ ಅನ್ನೋದು ಮರ್ತೇ ಹೋಗ್ಬಿಡುತ್ತೆ ಅಂತ ಹೇಳಿದಾಗ ಗೌರಿ, ಸರಿ ಇವಾಗ ಸರಿ ಬಿಡ್ತಿರೋ ಇಲ್ವೋ ಅಂದಾಗ ಇಲ್ಲ ಬಿಡಲ್ಲ ಅಂತ ಹೇಳ್ತಾನೆ. ಆಗ ಗೌರಿ, ಸರಿ ಆಯಿತು ನೀವು ಬಾತ್ರೂಮಲ್ಲಿ ಏರಿ, ನಾನು ಹೊರಗಡೆ ಇಲ್ಲೇ ಇರ್ತೀನಿ, ಆದರೆ ನೀವು ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತೀರಲ್ಲ, ಆಗ ಟವಲ್ನ ಕಿತ್ತೆಳ್ದಾಕ್ಬಿಡ್ತೀನಿ ನೋಡಿ ಅಂತ ಹೇಳಿದಾಗ ಅಂತ ಹೇಳಬೇಕಾದ್ರೆ ಗೌರಿ ಮಾತನ್ನು ಮುಂದುವರಿಸಿ ಅಲ್ಲಿಂದ ನೋಡಿ ನಮ್ಮ ಶೃಂಗಾರ ಸಮರ ಅಂತ ಹೇಳಬೇಕಾದ್ರೆ ವಿವೇಕ್, ತುದು ಏನೇ ಹೇಳ್ತಾಳೆ
ಅಂತ ಅಂದ್ಕೊಂಡು ಡೋರ್ ಲಾಕ್ ಓಪನ್ ಮಾಡಿಬಿಟ್ಟು ಸೆರಗನ್ನು ಬಿಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಗೌರಿ ಪಿಂಕಿ ಕಾಲ್ ಮಾಡಿಬಿಟ್ಟು, ಪಿಂಕಿ ಅವರೇ ಎಲ್ಲ ಡಿಸೈನ್ಸ್ ವಿವೇಕ್ ಸರ್ಗೆ ತೋರಿಸಿದ್ರು ಅಂತ ಕೇಳಿದಾಗ ಪಿಂಕಿ, ಇಲ್ಲ ಮೇಡಮ್ ಇನ್ನು ಸರ್ ಬಂದಿಲ್ವಲ್ಲ, ಆದರೆ ನೀವು ಮಾಡಿರೋ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಸರ್ ಏನಾದ್ರು ನೋಡಿದರೆ ಫಿದಾ ಆಗ್ತಾರೆ ಅಂತ ಹೇಳ್ತಾಳೆ. ಆಗ ಸರಿ ಪಿಂಕಿ ಅವರೇ, ನಾನು ಡಿಸೈನ್ ಮಾಡಿರೋದು ಅನ್ನೋದು ಗೊತ್ತಾಗ್ತಾ ಇಲ್ಲ, ಅಂದರೆ ಗೊತ್ತಾಗಬಾರ್ದು ಅವರಿಗೆ, ಆ ಥರ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಹೇಳ್ಬೇಕಾದ್ರೆ ವಿವೇಕ್ ಆಫೀಸ್ಗೆ ಬರ್ತಾನೆ. ಆಫೀಸ್ಗೆ ಬಂದುಬಿಟ್ಟು ನೇರವಾಗಿ ಪಿಂಕಿ ಹತ್ರ ಬಂದುಬಿಟ್ಟು, ಪಿಂಕಿ ಎಲ್ಲಿದೆ ಡಿಸೈನ್ಸ್ ತೋರಿಸಿ ಅಂತ ಹೇಳಿ ಕೇಳಿದಾಗ ಅವಳು ಡಿಸೈನ್ಸ್ನ ಕೊಡ್ತಾಳೆ. ಆ ಡಿಸೈನ್ಸ್ನ ನೋಡಿಬಿಟ್ಟು ಅವನಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಖುಷಿ ಆದಮೇಲೆ ಅವ್ನು ಕೇಳ್ತಾನೆ, ವಾವ್ ಪಿಂಕಿ ಅವರೇ, ಡಿಸೈನ್ಸ್ ಅಂತೂ ಎಷ್ಟು ಸಖತ್ತಾಗಿ ಮಾಡಿದ್ದೀರಾ ನೀವು, ತುಂಬಾ ಸೂಪರಾಗಿದೆ ಅಂತ ಹೇಳ್ತಾಳೆ. ಹಾಗೆ ತುಂಬಾ ಥ್ಯಾಂಕ್ ಯು ಅಂತ ಕೂಡ ಹೇಳ್ತಾನೆ. ಆಗ ಪಿಂಕಿ ಇದ್ದವಳು, ಸರಿ ಡಿಸೈನ್ ನಾನು ಮಾಡಿರೋದಲ್ಲ ಅಂತ ಹೇಳ್ತಾಳೆ. ನೀನು ಮಾಡಿರೋದಲ್ವಾ, ಮತ್ತು ಯಾರು ಮಾಡಿದ್ದು ಅಂತ ಹೇಳ್ತಾಳೆ. ಸರ್ ಅದು ನೀವು ಅವತ್ತು ಹೇಳಿದ್ರಲ್ಲ, ನಿಮಗೆ ಡಿಸೈನ್ಗೆ ಏನಾದ್ರು ಹೆಲ್ಪಿಗೆ ಬೇಕಾದ್ರೆ ಇಟ್ಕೊಳ್ಳಿ, ಯಾರನ್ನಾರು ಅಪಾಯಿಂಟ್ ಮಾಡ್ಕೊಳ್ಳಿ ಅಂತ. ಸೊ ಅದೇ ಥರ ನಾನು ನನ್ನ ಫ್ರೆಂಡ್ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ ಸರ್, ಅವ್ರು ಮಾಡಿದ್ದು ಇದನ್ನು ಅಂತ ಹೇಳ್ತಾರೆ. ಆವಾಗ ವಿವೇಕ್ ಇದ್ದನು, ಹೌದಾ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದಮೇಲೆ ನಾನು ಅವ್ರನ್ನ ನೋಡಲೇಬೇಕು, ಅವ್ರನ್ನ ಇವತ್ತೇ ನಾನು ಮೀಟ್ ಮಾಡಬೇಕು, ಆದರೆ ಇವತ್ತೇ ಅರೇಂಜ್ ಮಾಡಿಬಿಡಿ, ಆಫೀಸಿಗೆ ಕರೆಸಿ ಅವ್ರನ್ನ ಅಂತ ಹೇಳಿ ಕೇಳ್ತಾನೆ. ಆವಾಗ ಪಿಂಕಿ ಇದ್ದವಳು, ಇಲ್ಲ ಸರ್ ಅವ್ರನ್ನ ಆಫೀಸ್ಗೆ ಕರ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾಕಂತಂದರೆ ಅವ್ರಿಗೆ ಮದುವೆ ಆಗಿದೆ ಸರ್, ಅವ್ರ ಮನೇಲಿ ಅವ್ರ ಗಂಡ ತುಂಬ ರೆಸ್ಟ್ರಿಕ್ಷನ್ ಮಾಡ್ತಾರೆ, ಅವರು ಆಫೀಸ್ಗೆಲ್ಲ ಬಂದು ಕೆಲಸ ಮಾಡೋ ಥರ ಇಲ್ಲ ಸರ್ ಅವ್ರ ಪರಿಸ್ಥಿತಿ ಅಂತ ಹೇಳ್ತಾಳೆ. ಆವಾಗ ವಿವೇಕ್ ಇದ್ದನು, ಏನೋ ಇವಾಗಿನ ಕಾಲದಲ್ಲೂ ಈ ಥರ ಗಂಟ ಇದ್ದಾನ, ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಮಾಡ್ತಾರೆ, ಇಷ್ಟು ಒಳ್ಳೆ ಕಲರ್ ಅಂತಹ ಹುಡುಗಿನ ಆ ಥರ ಮನೇಲಿ ಇಟ್ಕೊಂಡು ರಿಸ್ಟ್ರಿಕ್ಷನ್ ಮಾಡ್ತಾನ, ಎಂಥ ಫೂಲಿಶ್ ಅವನು, ಇವಾಗಿನ ಕಾಲದಲ್ಲೂ ಈ ಥರ ಎಲ್ಲ ಇದ್ದಾರಾ, ಅವ್ರಿಗೆ ಸ್ವಲ್ಪ ಫ್ರೀಡಮ್ ಅನ್ನೋದವರು ಬೇಡವಾ, ಸರಿ ಆಯಿತು ಬಿಡಿ, ನೋಡೋಣ ಇನ್ನು ನೆಕ್ಸ್ಟ್ ಟೈಮ್ ಅವ್ನಿಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನೀವು, ಹಾಗೆ ಕೆಲಸಕ್ಕೆ ಏನಾದ್ರು ಹೈರ್ ಮಾಡೋದಾದ್ರೆ ಅವ್ರು ಬರುವಂತಹ ಸಾಧ್ಯತೆ ಇದ್ದರೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಅದಕ್ಕಿಂತ ಮುಂಚೆ ಅವನು ಗಂಡಂಗೆ ಬೈಯುವಾಗ ಪಿಂಕಿ ಇದ್ದವರು, ಸರಿ ಇಲ್ಲ ಬೈಬೇಡಿ, ಅವರು ಕೆಟ್ಟವರೇನಲ್ಲ, ಆದರೆ ಸ್ವಲ್ಪ ಸಿಟ್ಟು ಜಾಸ್ತಿ ಅಷ್ಟೇ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿಬಿಟ್ಟು ವಿವೇಕ್ ಹೊರಡ್ತಾನೆ. ಸೊ ನಂತರ ಅಲ್ಲಿಂದ ಹೊರಟ ಮೇಲೆ ಅವನು ಮನೆಗೆ ಆ ಡಿಸೈನ್ಸ್ನ ತೊಗೊಂಡು ಬರ್ತಾನೆ. ಬಂದಿದ್ದ ತಕ್ಷಣ ಅವ್ರು ಚಿಕ್ಕಪ್ಪಂಗೆ ತೋರಿಸ್ತಾ ಇರ್ತಾನೆ, ನೋಡಿ ಚಿಕ್ಕಪ್ಪ ಇಲ್ಲಿ ಡಿಸೈನ್ಸ್ ಎಷ್ಟು ಸೂಪರಾಗಿದೆ, ಅಪ್ಪನ ಕೂಡ ಮೇಲ್ ಮಾಡಿದ್ದೆ, ಅಪ್ಪ ಕೂಡ ತುಂಬಾ ಖುಷಿಪಟ್ಟರು ಅಂತ ಹೇಳಿದಾಗ, ಹೌದು ಕಣೋ ಸಖತ್ತಾಗಿದೆ ಕಣೋ, ಯಾರ ಕೈಯಿಂದ ಬಿಡಿಸಿರುವಂತಹ ಡಿಸೈನ್ಸು ಇದು, ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ. ಈ ಥರ ಚಿಕ್ಕಪ್ಪ ಪಿಂಕಿ ಅವ್ರ ಫ್ರೆಂಡ್ ಬಿಡಿಸಿದಂತೆ, ಬಟ್ ಅವ್ರಿಗೆ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಮನೇಲಿ, ಆಫೀಸ್ಗೂ ಬರೋಕ್ಕಾಗಲ್ವಂತೆ, ಅವ್ರ ಗಂಡ ಅಂತೂ ತುಂಬಾ ಫೂಲಿಶ್ ಆಗಿದ್ದಾನೆ, ಅವನು ಇವಾಗಿನ ಕಾಲದಲ್ಲೂ ಈ ಥರ ರಿಸ್ಟ್ರಿಕ್ಷನ್ಸ್ ಮಾಡಿಕೊಂಡು ಅವ್ರಿಗೆ ಬರುವಂತಹ ಕಲೆನೂ ಕೂಡ ಮುಚ್ಚಿಟ್ಕೊಂಡಿರೋ ಥರ ಮಾಡಿದ್ದಾನೆ ಅಂತ ಹೇಳಿ ಬೈತಾ ಇರಬೇಕಾದ್ರೆ ಅಲ್ಲಿಗೆ ಗೌರಿ ಎದ್ದು ಬರ್ತಾಳೆ. ಏನೋ ಕೆಲಸ ಮಾಡ್ತಾ ಇರ್ತಾಳೆ ಅವಳು ಕೂಡ ಅಲ್ಲೇ ನಿಯರ್ ಬೈಯಲ್ಲಿ. ಅಲ್ಲಿಗೆ ಗೌರಿ ಎದ್ದು ಬರ್ತಾಳೆ, ಯಾಕಂದರೆ ಅವ್ರ ಚಿಕ್ಕಪ್ಪನೂ ಕೂಡ ಸೇರಿಕೊಂಡು ಗಂಡಂಗೆ ಬೈತಾ ಇರ್ತಾರೆ. ಗೌರಿ ಗೊತ್ತಲ್ವ ಗಂಡ ಯಾರು ಅಂತ, ಹಾಗಾಗಿ ಅವಳಿಗೆ ಸುಮ್ಮನೆ ಇರೋಕ್ಕಾಗಲ್ಲ. ಅಲ್ಲಿಗೆ ಎದ್ದು ಬಂದುಬಿಟ್ಟು, ಬಿಡಿ ಚಿಕ್ಕಪ್ಪ ಯಾಕೆ ಬೈತೀರಾ, ಅವ್ರ ಪರಿಸ್ಥಿತಿ ಹೇಗಿದೆಯೋ ಹೇಗೋ ಏನು ಅಂತ ಹೇಳ್ತಾಳೆ. ಆಗ ಅವರಿದ್ದವರು, ಬಿಡಮ್ಮ ಅವ್ರಿಗೆ ಬೈದರೆ ನಿನಗೇನು ಅಂತ ಕೇಳ್ತಾರೆ. ಹಾಗೆಯೇ ಮತ್ತು ವಿವೇಕ್ ಇದ್ದವರು, ಹೌದು ಅವ್ರಿಗೆ ಬೈದರೆ ನಿನಗೇನಂತೆ, ಅವ್ರ ಹೆಂಡ್ತಿಗೆ ಅಷ್ಟು ಒಳ್ಳೆ ಕಲೆ ಇದೆ, ಅದೆಲ್ಲ ನಿನಗೇನು ಗೊತ್ತಾದ್ರೂ ಬೆಲೆ ಇಲ್ಲ, ಸೊ ಇವಳಿಗೆ ಏನಿರೋ ಗೊತ್ತಿರೋದು ಅಡುಗೆ ಮನೆ ಕೆಲಸ ಮಾಡೋದು, ಅಡುಗೆಗೆ ಒಗ್ಗರಣೆ ಹಾಕೋದು, ಇಷ್ಟೇ ನಿನಗೆ ಗೊತ್ತಿರೋದು, ಅದ್ರ ಬೆಲೆ ನಿನಗೆ ಎಲ್ಲಿ ಗೊತ್ತು ಬಿಡು, ಅವ್ನು ಹಾಗೆ ಹೇಗೆ ಅಂತ ಗಂಡಂಗೆ ಬೈತಾ ಇರ್ತಾನೆ. ಆವಾಗ ಗೌರಿ ಇದ್ದವಳು, ಹೌದಾ ಬೈತೀರಾಗಾರೆ ನೀವು ಅಂದಾಗ, ಹೌದು ಇನ್ನೂ ಬೈತೀನಿ ಅಂದಾಗ, ಸರಿ ಆಯಿತು ಮಿರರ್ ನೋಡ್ಕೊಂಡು ಬೈಯಿರಿ ಅಂತ ನಿಧಾನಕ್ಕೆ ಹೇಳ್ತಾಳೆ. ಆವಾಗ ವಿವೇಕ್ ಇದ್ದವನು, ಏನದು ನೀನು ಹೇಳಿದ್ದು ಅಂತ ಅಂದಾಗ, ಏನಿಲ್ಲ ಬಿಡಿ ಆಯಿತು ಬೈಕೊಳ್ಳಿ, ಯಾರಾದರೂ ನಿಮಗೆ ಬೇಡ ಅಂತ ಹೇಳೋಕ್ಕಾಗುತ್ತಾ ಅಂತ ಹೇಳ್ತಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ಇಷ್ಟ ಆಗುತ್ತೆ ಸ್ನೇಹಿತರೆ. ಇನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನಾಳೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.